ನಿಮ್ ಹೆಸರು ಸರ್? ಓಂಕಾರಪ್ಪ ಅಂತ. ಒನ್ಕೇರಪ್ಪ. ನಿಮ್ ಪ್ರಕಾರ ಹೊಸದುರ್ಗ ಕ್ಷೇತ್ರದಲ್ಲಿ ಯಾವ್ದು ಬರ್ಬೋದ್ರಿ? ನಾವೇನೋ ಬಿಜೆಪಿ ಅಂತೀವಪ್ಪ. ಬಿಜೆಪಿ ಬರ್ಬೋದು ಅಂತೀರಾ? ಓಕೆ. ನೀವು ಯಾವ ಪಕ್ಷ ಬೆಂಬಲ ಕೊಡ್ಬೇಕಂತ ಮಾಡ್ರಿ ಈ ಸರಿ? ಬಿಜೆಪಿ. ಬಿಜೆಪಿ. ಓಕೆ. ಹೋದ್ ಸಾರಿ ನೀವು ಬಿಜೆಪಿಗೆ ಕೊಟ್ಟಿದ್ರ ಸರ್? ಓಕೆ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ತಲುಪ್ತಾ ಇದಾವ್ರಿ ಸರ್? ಗ್ಯಾರಂಟಿ ಯೋಜನೆ ಒಂದ್ ತಿಂಗಳು ಬಂದ್ರೆ 6 ತಿಂಗಳು ಬರಲ್ಲ. ಒಂದ್ ತಿಂಗಳು ಬಂದ್ರೆ 6 ತಿಂಗಳು 3 ತಿಂಗಳು ಬರಲ್ಲ. ಹಂಗಾಗಿ 2-3 ತಿಂಗಳು ಎಲ್ಲಿ ಬಂದವ್? ಬಂದಿಲ್ಲ ಅಂತೀರಾ? ನಿಮ್ ಪ್ರಕಾರ ಬಿಜೆಪಿ ಎದಕ್ಕೆ ಆಯ್ಕೆ ಮಾಡ್ತೀರಾ ಸರ್? ಬಿಜೆಪಿ ಏನಿಲ್ಲಪ್ಪ, ಅದು ಇದು ಅಂತ ಏನಲ್ಲ, ಒಟ್ಟು ದೇಶ ನೋಡ್ತೀರಾ? ಓಕೆ ಸರ್. ನಿಮ್ ಪ್ರಕಾರ ಇವಾಗ 2019 ಬಿಜೆಪಿಗೆ ಕೊಟ್ಟಿದ್ರ ಸರ್? ಸರಿ, ಥ್ಯಾಂಕ್ ಯು ಸರ್. ಅಲ್ಲ, ಏನ್ ನೋಡಿ ಬೆಂಬಲ ಕೊಡ್ತೀರಾ? ನಾವು 2 ಪಕ್ಷಗಳು ಸಮ ಇದಾವೆ. ನಾವ್ ಯಾವ್ದ್ ಬರ್ತ ಅಂತ ಹೇಳೋದ್ ನಾವು. ಇರ್ಲಿ, ಯಾವ್ದಾರ ಬರ್ಲಿ. ಇವಾಗ ನಿಮ್ ಪ್ರಕಾರ ಯಾವ್ದ್ ಬಂದ್ರೆ ಉತ್ತಮ? ನಮ್ ಪ್ರಕಾರ ಅಂದ್ರೆ ಕಾಂಗ್ರೆಸ್ ಬರ್ಬೇಕಾ, ಬಿಜೆಪಿ ಬರ್ಬೇಕಾ? ಬಂದ್ರು ಉತ್ತಮ, ಬಿಜೆಪಿ ಬಂದ್ರು ಉತ್ತಮ. ಯಾರು ಒಳ್ಳೇದ್ ಮಾಡ್ತಾರ ಅವ್ರಿಗೆ ಜೈ ಅನ್ಬೇಕಪ್ಪ. ಅಲ್ಮ ಅವ್ರ ಯಾವ್ದ್ರ ಒಂದ್ ಹೇಳ್ರಿ. ಕಾಂಗ್ರೆಸ್ ಬಂದ್ರೆ ಉತ್ತಮನ, ಬಿಜೆಪಿ ಬಂದ್ರೆ ಉತ್ತಮನ ಅಂತ? ಬಿಜೆಪಿ ಬಂದ್ರೆ ಉತ್ತಮ. ಬಿಜೆಪಿ ಬಂದ್ರೆ ಉತ್ತಮ. ನಿಮ್ ಪ್ರಕಾರ ಎದಕ್ರಿ? ಅಂದ್ರೆ ಏನೇನ್ ಕೆಲಸ ಮಾಡಿದಾರೆ ನಿಮ್ ಪ್ರಕಾರ ಅವರು? ಅವ್ರು ಏನ್ ಮಾಡಿದಾರ, ಏನ್ ಬಿಟ್ಟಿದಾರ ಅಂತ ಗೊತ್ತಿಲ್ಲ. ಒಟ್ಟಿಗೆ ನಾವು ಮೂಢನಂಬಿಕೆ. ಈಗೆಲ್ಲ ಗ್ಯಾರಂಟಿ ಯೋಜನೆ ತಂದಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರದವರು ಈಗ ಹೆಣ್ಮಕ್ಳಿಗೆಲ್ಲ ದುಡ್ಡು ಕೊಡ್ತಾವ್ರೆ. ಆ ಯೋಜನೆಗಳ ಬಗ್ಗೆ ಹೆಂಗ್ ಅನ್ಸುತ್ತೆ ಸರ್ ನಿಮ್ಗೆ? ಅವ್ರಿಗೆ ಒಳ್ಳೇದು ಅಂತಾರೆ ಹೆಣ್ಮಕ್ಳೆಲ್ಲ. ಕಾಂಗ್ರೆಸ್ ಹಾಕ್ಬೇಕು ಅಂತ ಹಾಕಿದ್ದಾರೆ. ಕಾಂಗ್ರೆಸ್ ನಮ್ಗೆ ಎಂತದಮ್ಮ ದುಡ್ಡು ಬರೋದು ನಿಮ್ಗೆ? ನಿಮ್ಗೆ ಏನ್ ಸೌಲಭ್ಯ ಸಿಕ್ಕಿಲ್ಲ? ನಿಮ್ಗೆ ದುಡ್ಡು ಬರೋದು ಯಾವ್ದು? ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಹಾಕಿದ್ದಾರೆ. ನೀವು ಬೆಂಬಲ ಕೊಟ್ಟಿದ್ದೀರಾ? ಓಕೆ ಸರ್. ಈಗ ನಿಮ್ ಪ್ರಕಾರ ಹೋದ್ ಸಾರಿನೂ ಬಿಜೆಪಿನ ಕೊಟ್ಟಿದ್ರೆ ಕಾಂಗ್ರೆಸ್ ಬೆಂಬಲಿಸಿದ್ರೆ? ಕಾಂಗ್ರೆಸ್. ಓಕೆ. ಈ ಸಾರಿ ಬಿಜೆಪಿ ಅನ್ಸುತ್ತೆ ನಿಮ್ ಪ್ರಕಾರ? ಹೆಣ್ಮಕ್ಳೆಲ್ಲ ಹಾಕಿಲ್ಲ. ಹೆಣ್ಮಕ್ಳೆಲ್ಲ ಅವ್ರಿಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ. ಹೆಂಗ ಹಾಕ್ತಾರ? ಹಾಕಿದಾರಪ್ಪ. ಯಾವ ಕಂಡು ಹಿಡಿತೀವಿ ನಾವು? ಅಲ್ಲೇನು ಯಾರು ಇಂಥದ್ಕ ಹಾಕ್ರಿ ಅಂತ ಹೇಳ್ಬಹುದು. ಅವ್ರ ಮನಸ್ಸಿನಾಗ ಯಾವ್ದೈತೋ ಅದನ್ನ ಹಾಕಿದಾರೆ. ಹೆಸರಿ? ಚನ್ನಬಸಪ್ಪ ಅವರು. ಈಗ ಹೊಸದುರ್ಗ ಕ್ಷೇತ್ರದಲ್ಲಿ ಯಾವ್ದು ಬರ್ಬೋದ್ರಿ? ಬಿಜೆಪಿ. ಬಿಜೆಪಿ ಬರ್ಬೋದು ಅಂತೀರ? ಎದಕ್ ಬಿಜೆಪಿ ಬರ್ತ್ರಿ? ಬಿಜೆಪಿ ಇರೋದೇ ಹಂಗೆ ವಾತಾವರಣ. ಮಸೂರು ತಾಲೂಕು ಬರುತ್ತೆ. ಓಕೆ. ಯೋಜನೆಗಳೆಲ್ಲ ತಂದು ಕೆಲಸ ಚಲೋ ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಗೆ ಅನ್ಸುತ್ತೆ? ಗ್ಯಾರಂಟಿ ಎಲ್ಲವೂ ಗ್ಯಾರಂಟಿ ಮಾಡಿದಾನ ಅವನು. ಈಗೆಲ್ಲ ನಡುವಂತೆ ಒಂದ್ ಮಾಡ್ತೇವೆ. ಕಾಂಗ್ರೆಸ್ ಸರ್ಕಾರದ್ರಿ ಏನು ಗೃಹಲಕ್ಷ್ಮಿ ಬಂದೆಲ್ಲ ಮಳೆ ಇಲ್ದಲೆ ಹೌದ್ರಿ? ಓಕೆ. ಈ ಸರಿ ಯಾರು ಬಂದ್ರೆ ಉತ್ತಮ? ಉತ್ತಮ ಅಂದ್ರೆ ಬಿಜೆಪಿ ಬಂದ್ರೆ ಉಳ್ಕೊಳ್ಳೋದು ಅಲ್ದ್ರೆ ಉಳ್ಕೊಳ್ಳೋದು. ಪ್ರಧಾನಮಂತ್ರಿ ಯಾರು ಆಗ್ಬೇಕ್ರಿ ಸರ್? ಯಾರು ಆಗ್ತಾರ ಅಂತ ಹೇಳಕ್ ಬರಲ್ಲ. ಅದನ್ನ ಹೇಳಕ್ ಬರಲ್ಲ ನಾವು. ಅಲ್ಲ, ಇವ್ರು ಮೋದಿನೇ ಆಗ್ಬೇಕಾ? ಮೋದಿ ಆಗ್ತಾರೆ. ರಾಹುಲ್ ಗಾಂಧಿ? ಅದನ್ನ ಹೇಳಕ್ ಬರಲ್ಲ ನಾವು. ಅದನ್ನ ಹೇಳಕ್ ಬರಲ್ಲ ಅಂತ ಹೇಳ್ರಿ. ಅದನ್ನ ಹೇಳಕ್ ಬರಲ್ಲ ಅಂತೀರಾ? ಓಕೆ, ಇರ್ಲಿ ಬಿಡ್ರಿ. ನಿಮ್ ಪ್ರಕಾರ ಈಗ ಎಲ್ಲಾ ಕಾಂಗ್ರೆಸ್ ಸರ್ಕಾರ ಒಳ್ಳೇದ್ ಮಾಡ್ತಾ ಇದ್ರಂದ್ರೆ? ಒಳ್ಳೇದ್ ಮಾಡಿದ್ರಿ. ಅದನ್ನ ಇಲ್ಲ, ಬಿಜೆಪಿ ಚಲೋ ಮಾಡ್ತಾ ಇದೆ. ಉತ್ತಮ. ಭೂಮಿಯಲ್ಲಿ ನಾವು ಬೆಳೆಲಿ ಬಿಡ್ಲಿ ರೈತರಿಗೆ ಅದ್ ಬಂದ್ರೆ ಮಾತ್ರ ನಾವು ಬದುಕಕ್ ಸಾಧ್ಯ. ಅದು ಬದುಕಕ್ ಆಗೋದಿಲ್ಲ, ನಾವು ಇರೋದು. ಹೋದ್ ಸಾರಿ ಲೋಕಸಭಾ ಚುನಾವಣೆ ನಡೀತಲ್ರಿ, ಅವಾಗ ಯಾವ ಪಕ್ಷ ಬೇಕು ಅಂತ ಎಲ್ಲ ಅದೇನಪ್ಪ ಕೊಡ್ತೀನಿ ಅಂತ ಹೇಳಿ ಎಲ್ಲ ಮಾಡಿ ಕಾಂಗ್ರೆಸ್ ಆಕ್ಷನ್ ಅಷ್ಟ್ ಬಿಟ್ರೆ ನೀನು ಉಪಕಾರ ಆಗಿಲ್ಲ. ರೈತರಿಗೆ ಹೆಲ್ಪ್ ಇಲ್ಲ ಅಂತೀರ? ರೈತರಿಗೆ ಹೆಲ್ಪ್ ಇಲ್ಲ ಅಂತೀರ? ರೈತರಿಗೆ ಏನ್ ಮಾಡಿದಾರೆ? ರೈತರಿಗೆ ಕೊಬ್ಬರಿದಾಗ್ಲಿ ಮತ್ತೆ ಬೆಳೆದಾಗ್ಲಿ ಅದೇನಾದ್ರು ಸಮಸ್ಯೆ ಮಾಡಿದಾನೆ? ಕೊಬ್ಬರಿ ರೇಟ್ ಎಲ್ಲ ಜಂಪ್ ಆಗಿದೆ. ಈ 2,000 ರೂಪಾಯಿ ಎಲ್ಲ ಬರ್ತಾ ಇದ್ರಿ? ಅದು ಬಂದಿಲ್ಲ ನಿಮ್ಗೂ? ಬಂದಿಲ್ರಿ ಸರ್? ಗೃಹಲಕ್ಷ್ಮಿ ಬಂದಿಲ್ಲ? ಮನೆಗೆಲ್ಲ ಅನ್ನ ಭಾಗ್ಯ ಎಲ್ಲ ಬರ್ತಾ ಇದೆ? ಇಲ್ಲ, ಯಾವ್ದು ಇಲ್ರಿ. ಓಕೆ, ಥ್ಯಾಂಕ್ ಯು ಸರ್. ಈಗ ನಾವು ಹೊಸದುರ್ಗ ಕ್ಷೇತ್ರವನ್ನು ಸಮೀಕ್ಷೆ ಮಾಡ್ತಾ ಇದ್ವಿ. ಲೋಕಸಭಾ ಎಲೆಕ್ಷನ್ ಬಂತಲ್ಲ, ನಿಮ್ ಪ್ರಕಾರ ಇವಾಗ ಯಾವ್ದು ಬಂದ್ರೆ ಚಲೋ? ನಮ್ ಪ್ರಕಾರ ಬಿಜೆಪಿನೇ ಬರ್ಬೇಕು. ನಾವು ಬಿಜೆಪಿ ಬಂದ್ರೆ ಬೆಸ್ಟ್ ಅಂತೀರ? ಓಕೆ. ಯಾವ ಕಾರಣಕ್ಕೆ ಬರ್ಬೇಕನ್ಸುತ್ತೆ ಬಿಜೆಪಿ? ಕೆಲಸ ಇದಾವೆ ರೈತರಿಗೆ, ಮಳೆ ಬರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಯೋಜನೆಗಳು ತಂದಿದ್ದಾರೆ ಅಂತ? ಒಳ್ಳೊಳ್ಳೆ ಯೋಜನೆಗಳು ಹಾಕಿದ್ದಾರೆ. 2019 ಆ ಪಕ್ಷ ಬೆಂಬಲ ಕೊಟ್ರೆ? ಹೋದ್ ಸರಿ ನಾವ್ ಯಾವಾಗ ಹುಟ್ಟಾಗಿಂದಲೂ ಬಿಜೆಪಿನೇ. ಈಗ ಗ್ಯಾರಂಟಿ ಯೋಜನೆಗಳು ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಹೇಗೆ ಅನ್ಸುತ್ತೆ ನಿಮ್ಗೆ? ಎಲ್ಲೆಲ್ಲ ನಿಲ್ಸಿದಾರೆ, ಎಲ್ಲೇ ಗ್ಯಾರಂಟಿ ಕೊಡ್ತಾರೆ. ಆದ್ರೆ ಅವೆಲ್ಲ ನಿಮ್ಗೆಲ್ಲ ತಲುಪ್ತಾ ಇದಾವನ ಇಲ್ಲ ನಿಮ್ ಪ್ರಕಾರ? ನಮಗೆ ಯಾವ ತಲುಪಿಲ್ಲಪ್ಪ, ಬೇರೆಯವ್ರಿಗೆ ಏನಾರ ತಲುಪಿರ್ಬೋದು. ಓಕೆ. ಈ ಸಾರಿ ಪ್ರಧಾನಮಂತ್ರಿ ಯಾರಾದ್ರೆ ಬೆಟ್ರ್? ಮೋದಿನೇ. ಮೋದಿ. ಮತ್ ಇನ್ನೊಂದ್ ಚಾನ್ಸ್ ರಾಹುಲ್ ಗಾಂಧಿ
ಖರ್ಗೆ ಅವರು? ಇಲ್ಲ ಅಣ್ಣ. ಓಕೆ ಅಣ್ಣ. ಈ ಸಾರಿ ಆದ್ರೂ ಬಿಜೆಪಿಗೆ ಬೆಂಬಲ ಕೊಡ್ತೇನೆ ಅಂತ. ಓಕೆ ಥ್ಯಾಂಕ್ ಯು ಅಣ್ಣ.